ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗಿದೆ. ಬಜೆಟ್ಗೆ ಕ್ಯಾಬಿನೆಟ್ ಅಪ್ರೂವಲ್ ಪಡೀತಾರೆ, ಅನುಮೋದನೆಯನ್ನು ಪಡೀತಾರೆ. ಪಡೆದಾಯಿತು. ಒಂದು ಸಣ್ಣ ಫಾರ್ಮ್ಯಾಲಿಟಿ ಅಷ್ಟೇ ಅದು. ಅಲ್ಲಿಂದ ನೇರವಾಗಿ ವಿಧಾನಸಭೆಗೆ ಬರ್ತಾರೆ. ಹತ್ತು ಗಂಟೆ 15 ನಿಮಿಷ ನಿಗದಿಯಾಗಿರುವ ಸಮಯ. ಪ್ರಕಾಶ್ ಕಮ್ಮರಡಿ ಅವರನ್ನ ಕೇಳ್ತಾ ಇದ್ವಿ ನಾವು. ಗ್ಯಾರಂಟಿ ಯೋಜನೆಗಳ ಪ್ರಭಾವ ಅಂದರೆ ಟಾರ್ಗೆಟೆಡ್ ಫಲಾನುಭವಿಗಳ ಮೇಲೆ ಏನಾಗಿದೆ ಅಂತ, ಅಂದರೆ ಗ್ರಾಮೀಣ ಪ್ರದೇಶ, ಕೆಳ ಮಧ್ಯಮ ವರ್ಗ, ಬಡ ಕುಟುಂಬಗಳ ಮೇಲೆ ಏನಾಗಿದೆ ಅಂತ. ಎಸ್ ಪ್ರಕಾಶ್ ಕಮ್ಮರಡಿ ಅವರೇ, ಅಭಿವೃದ್ಧಿಯ ಒಂದು ಮಾರ್ಗ, ಜನರ ಆರ್ಥಿಕತೆಯನ್ನು ಸುಧಾರಿಸುವ ಒಂದು ಮಾರ್ಗ, ಅವರ ಜೇಬ್ನಲ್ಲಿ ಒಂದಷ್ಟು ದುಡ್ಡು ಹಾಕಿ ಇದರಲ್ಲಿ ನಿಮ್ಮ ಜೀವನ ಸುಗಮಗೊಳಿಸಿಕೊಳ್ಳಿ ಅನ್ನೋದು ಅಂತಿದ್ರಿ ನೀವು. ನೀವು ಕೇಳಿರೋ ಪ್ರಶ್ನೆ ರೈತರ ಮೇಲೆ ಅಂತ ಹೇಳಿದ್ರು. ಎರಡನೇ ಪ್ರಶ್ನೆ ಇಟ್ಸ್ ಎ ಲಾಂಗ್ ಟರ್ಮ್ ಎಫೆಕ್ಟ್ ಅಂತ ಹೇಳಿ ನೀವು ಸ್ಟಡೀಸ್ ಕೇಳಿದ್ರೆ 2025ರಲ್ಲಿ ಲೋಕನೀತಿ CSDS ಸ್ಟಡೀಸ್ಗಳು ಸ್ಪಷ್ಟವಾಗಿ ಬಂದಿದೆ ಕರ್ನಾಟಕದ ಗ್ಯಾರಂಟಿ ಬಗ್ಗೆ. ಬಹಳ ಪಾಸಿಟಿವ್ ಆದಂತ ರಿಪೋರ್ಟ್. ಓಕೆ, ಒಂದು ಬಹಳ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು ಮಹಿಳೆಯರ ಸಬಲೀಕರಣ. ಅದು ಮಹಿಳೆಯರ ಸರಾಗ ಓಡಾಟದಿಂದ ಹಿಡಿದು ಬಿಟ್ಟು, ಎರಡನೇ ವಿಚಾರ ಈ ಹಣವು ನೇರವಾಗಿ ನ್ಯೂಟ್ರಿಷನಲ್ ಇಂಪ್ರೂವ್ಮೆಂಟ್ ಅಂದ್ರೆ ಪೌಷ್ಟಿಕಾಂಶಕ್ಕೆ ಆಗಿದೆ ಅಂತೇಳಿ ಅದು ಒಂದು ವಿಚಾರ. ಎರಡನೇದು ಕರ್ನಾಟಕದಲ್ಲಿ ನಮ್ಮ ಒಂದು ಅಧ್ಯಯನ ಪ್ರಕಾರ ಕೃಷಿಯನ್ನೇ ನಂಬಿದಲ್ಲಿ 70% ರೈತರು ಬಡತನ ರೇಖೆಗಿಂತ ಕೆಳಗಿರ್ತಾರೆ. ರೈತರಲ್ಲೇ ಬಡತನ ಜಾಸ್ತಿ ಉಂಟು. ಆದ್ರೂ ರೈತರು ಬಡತನದಲ್ಲಿಲ್ಲ. ಯಾಕೆ ಅಂದ್ಬಿಟ್ರೆ ನರೇಗಾದಲ್ಲಿ ಕೆಲಸ ಮಾಡ್ತಾರೆ, ಹತ್ತಿರದ ಪಟ್ಟಣಕ್ಕೂ ಕೆಲಸ ಮಾಡ್ತಾರೆ, ಹತ್ತಿರದ ಊರುಗಳಿಂದ ಮಕ್ಕಳ ಕೆಲಸ ಹಣದಲ್ಲಿ ಇರೋದ್ರಿಂದ ಮಾಡ್ತಾರೆ. ಜೊತೆಗೆ ಆ ರೈತರು ಈ ಒಂದು ಗ್ಯಾರಂಟಿ ಭಾಗ್ಯದಲ್ಲಿ ಸೇರ್ಕೊಂಡಿದ್ದಾರೆ. ಹಾಗಾಗಿ ಇದು ತತ್ಕ್ಷಣದಲ್ಲಿ ಇದು ಅತ್ಯಂತ ಪಾಸಿಟಿವ್ ಆದಂತ ಒಂದು ಇಂಪ್ಯಾಕ್ಟ್ ಥಿಯರಿಟಿಕಲಿ ಆಗುವಂತ ಸಾಧ್ಯತೆ ಇದೆ, ಆಗಿದೆ. ಆದ್ರೆ ಡಿಲೇಗಳು ಇದಾವೆ, ಅದರ ಸರಿಯಾದ ರೀತಿ ಉಪಯೋಗ ಆಗ್ತಾ ಇಲ್ಲ. ಬಹಳ ಮುಖ್ಯವಾದ ವಿಚಾರ, ರೈತರು ತಕ್ಷಣ ನೀವು ಮಹಿಳೆಯರನ್ನ ಯಾಕೆ ಇದು ಮಾಡ್ತಿದ್ರಿ? ರೈತ ಮಹಿಳೆಯರು ಈ ದೇಶದಲ್ಲಿ ಕೃಷಿಯನ್ನು ಹಿಡಿದಿಟ್ಟಂತವ್ರು. ಮಹಿಳೆಯರಿಗೆ ಕೊಡತಕ್ಕಂತ ಉಪಯೋಗವನ್ನು ನೀವು ರೈತ ಮಹಿಳೆಯರು ಅಂತ ನೋಡಿ. ಇದರಲ್ಲಿ ಬಹಳಷ್ಟು ಫಲಾನುಭವಿಗಳು ರೈತ ಮಹಿಳೆಯರೇ. ಇದರಲ್ಲಿ ನನ್ನ ಒಂದು ವಿಚಾರದಲ್ಲಿ ಈ ಎಲೆಕ್ಟ್ರಿಕ್ ವಿಚಾರದಲ್ಲಿ ಕೊಟ್ಟತಕ್ಕಂಥದ್ದು ಸ್ವಲ್ಪ ಸಬ್ಸಿಡಿ ಉಂಟಲ್ಲ, ನೀವು ಹೇಳಿದಾಗೆ ಕೇಂದ್ರ ಸರ್ಕಾರ ಗ್ಯಾಸ್ ಸಬ್ಸಿಡಿಗೆ ಒಂದು ಮತ್ತೊಂದು ಆಯ್ಕೆ ಕೊಟ್ಟಂಗೆ ಖಂಡಿತವಾಗಿ ನಮ್ಮಂತವರಿಗೆ ಅದು ಬೇಕಾಗೇ ಇಲ್ಲ, ಕೇಳ್ಬೋದು. ಅದು ಬಿಟ್ರೆ ಎಲ್ಲ ಒಂದು ಗ್ಯಾರಂಟಿಗಳು ಇದು ಬಹಳ ಅತ್ಯಂತ ಉಪಯುಕ್ತ ಮತ್ತು ರೈತರಿಗೆ ಹೆಚ್ಚು ಬೆನಿಫಿಟ್ ಆಗೋದು. ಕೊನೆಯ ಪ್ರಶ್ನೆ ಬರ್ತೀನಿ, ಲಾಂಗ್ ಟರ್ಮ್ ಇದು ಉಪಯೋಗ ಅಂದ್ಬಿಟ್ರೆ ಎಲ್ಲಿ ಇದು ಗ್ಯಾರಂಟಿ ಅನ್ನುವಂಥದ್ದು ನೇರವಾಗಿ ಹಣವನ್ನು ಜನರ ಕೈಯಲ್ಲಿ ಹಾಕೋದ್ರ ಹಿಂದೆ ಪರ್ಚೇಸಿಂಗ್ ಪವರ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಇದು ಅರ್ಥವ್ಯವಸ್ಥೆ ಮುಂದುವರೆದು ಅದು ಬೇಡ, ಅದು ಬಹಳ ನಮ್ಮ ಮುರಳೀಧರರು ಇದ್ದಾರೆ, ಅಷ್ಟು ಒಂದು ದೊಡ್ಡ ವಿಚಾರ ಬೇಡ. ಈ ದೇಶದಲ್ಲಿ ಹಸಿವು, ಬಡತನಗಳು ಮತ್ತು ನಿರುದ್ಯೋಗಗಳು ಅತ್ಯಂತ ರ್ಯಾಂಪೆಂಟ್ ಆಗಿದೆ. ಹಸಿವಿನ ಇಂಡೆಕ್ಸ್ ತಗೊಂಡು ಹೋದ್ರೆ ಇವತ್ತು ಕೂಡ 140 ರಾಷ್ಟ್ರಗಳಲ್ಲಿ ನಾವು 117, 120 ಕೆಳಗಡೆ ಇದ್ವಿ. 20% ಇವತ್ತು ನಮ್ಮೆಲ್ಲ ನಿಜ ಅನ್ಸುತ್ತಾ ಕಮ್ಮರಡಿ ಸರ್ ತಮಗೆ? ಅಲ್ಲ, ಅದನ್ನ ಹಸಿವಿನ ಸೂಚ್ಯಾಂಕ, ಬಡತನದ ಸೂಚ್ಯಾಂಕ, ಭದ್ರತೆಯ ಸೂಚ್ಯಾಂಕ, ಅದನ್ನ ನೋಡಿ. ಅನ್ಎಂಪ್ಲಾಯ್ಮೆಂಟ್ ಮತ್ತು ಹಸಿವನ್ನು ನಾವು ಓಲ್ಡ್ ಡೆಫಿನೇಷನ್ ಅಲ್ಲಿ ಊಟ ಇಲ್ಲದೆ ಹೊಟ್ಟಿಗೆ ಬಟ್ಟೆ ಹಾಕಿ ಮನಗದ್ ಮಾತ್ರ ಹಸಿವು ಅಂತ ಅಲ್ಲ. ಸಮಯಕ್ಕೆ ಸರಿಯಾಗಿ ಕ್ವಾಲಿಟಿ ಆದಂತ ಆಹಾರ ಸಿಗದೇ ಇರೋಂಥದ್ದು, ಆಹಾರಕ್ಕೋಸ್ಕರ ಹಸಿವಿಗೋಸ್ಕರ ತನ್ನ ಜೀವನ ಪೂರ್ತಿ ದಿನಪೂರ್ತಿ ಸಮಯ ಕಳೆದ ನನ್ನಂತ ಪ್ರೊಫೆಸರ್ಸ್ಗಳು ಹಸಿಗೋಸ್ಕರ ಕಳೆಯೋದಿಲ್ಲ. ನಾನು ಒಂದು ನನ್ನದೇ ಆದ ಬೌದ್ಧಿಕ ವಿಚಾರಗಳಿಗೆ ಕಳಿತೀನಿ. ಹಸಿವಿಗೋಸ್ಕರ ಒಂದು ಗಮನ ಕರೆಸಂತದ್ದು ಒಬ್ಬ ದಿನಕೂಲಿ ವ್ಯಕ್ತಿ ಇರ್ಬೋದು, ಬೆಳಗಿಂದ ಸಂಜೆವರೆಗೆ ಹೋಗತಕ್ಕಂತ ಕಟ್ಟಡ ಕಾರ್ಮಿಕ ಮಹಿಳೆಗೆ ಹಸಿವಿಲ್ಲದೆ ಇರ್ಬೋದು.
ತನ್ನ ಜೀವನ ಪೂರ್ತಿ ಹಸುವಿನ ಒಂದು ಮುಕ್ಕಿಟ್ಕೊಂಡು, ಅದು ಕೂಡ ಯಾಕಂದ್ರೆ ಹಸುವನ್ನು ನಾವು ಬೇರೆ ಬೇರೆ ರೀತಿ ನೋಡಬೇಕು. ಊಟ ಇಲ್ಲದೆ ಮನಗಡೆ ಮಾತ್ರ ಹಸು ಅಂತಲ್ಲ, ನಿರುದ್ಯೋಗನೂ ಹಾಗೆ. ತಾನು ಬಯಸಿದಂತ ಉದ್ಯೋಗದಲ್ಲಿ ಖಾತರಿ ಇಲ್ಲದೆ ಇರತಕ್ಕಂಥದ್ದು. ಈಗ ನೋಡಿ, ನರೇಗಾ ವಿಚಾರದಲ್ಲಿ ದೊಡ್ಡ ಸಮಸ್ಯೆ ಬಂದಿದೆ ಇವಾಗ. ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಬದಲಾವಣೆ ಅದು ಉದ್ಯೋಗದ ಖಾತರಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಹೊರೆಯನ್ನು ಬಂದ್ರು ಬರ್ಬೋದು. ಸಾರ್ವಜನಿಕ ಜೀವನದಲ್ಲಿ ಸಮಾಜವನ್ನು ನೋಡಿರ್ತಕ್ಕಂಥವ್ರು ಯಾರೂ ಕೂಡ ಹಸಿನಿದ್ದವರಿಗೆ ಅನ್ನ ಕೊಡಬೇಡಿ, ಬಡತನದವರಿಗೆ ದುಡ್ಡು ಕೊಡಬೇಡಿ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಡಿ ಅಂತ ಯಾರೂ ಹೇಳಲ್ಲ. ಇಲ್ಲಿ ಇಡೀ ಚರ್ಚೆ ನಡೆದಿರ್ತಕ್ಕಂಥದ್ದು ಆಫ್ಟರ್ ದ ಎಕನಾಮಿಕ್ ಸರ್ವೆ ಈಸ್ ಉಳ್ಳವರಿಗೂ ಕೂಡ ಕೊಡ್ತಿರಲ್ವಾ, ಅದರ ಇಂಪ್ಯಾಕ್ಟ್ ಏನು ಸರ್ಕಾರದ ಬೊಕ್ಕಸದ ಮೇಲೆ ಅಂತಕ್ಕಂಥದ್ದು ನಂಬರ್ 1. ಈಗ ನೀವು ನರೇಗಾ ಬಗ್ಗೆ ಹೇಳಿದ್ರಿ, ನರೇಗಾದ ಹೆಸರಿನಲ್ಲಿ ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತಡೆಯೋರು ಯಾರು? ಅದು ಕೂಡ ಎರಡನೇ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಆ ಲೀಕೇಜನ್ನು ತಡೆದ್ರೆ ಸಾಕು. ಈಗ ಬಡವರಿಗೆ ಹಸಿವಿನಿಂದಿದ್ದವ್ರಿಗೆ ಅನ್ನ ಕೊಡಬೇಡಿ ಅಂತಕ್ಕಂಥದ್ದನ್ನು ಹೇಳೋರು ಯಾರಿದ್ದಾರೆ? ಕೆಲವು ಶ್ರೀಮಂತ ವ್ಯಕ್ತಿಗಳು ಹೇಳ್ಬೋದೋ ಏನೋ. ಚರ್ಚೆಯನ್ನು ನನಗನ್ಸುತ್ತೆ, ಈಗ ಯಾವುದೇ ಸಂದರ್ಭದಲ್ಲಿ ಗ್ಯಾರಂಟಿಯ ಪರಿಷ್ಕರಣೆಯ ಬಗ್ಗೆ ಚರ್ಚೆ ನಡೆದಾಗ ಇಲ್ಲ ಹಸಿವಿನಿಂದಿದ್ದವ್ರಿಗೆ ಅನ್ನ ಕೊಡಬೇಡಿ ಅಂತ ಹೇಳೋರು ಯಾರು? ಸೋಷಿಯಲಿಸ್ಟ್ ಸಿದ್ಧಾಂತವನ್ನು ನಂಬದೇ ಇರೋರು ಕೂಡ ಹೇಳಲಿಕ್ಕಿಲ್ಲ ನನ್ನ ಅಂದಾಜಿನ ಪ್ರಕಾರ. ದಟ್ಸ್ ವಾಟ್ ದ ವೆಲ್ಫೇರ್ ಸ್ಟೇಟ್ ಈಸ್ ಆಲ್ ಅಬೌಟ್. ಸರ್, ಇವಾಗ ಈಗ ನಾವು ಚರ್ಚೆ ಮಾಡ್ತಿರತಕ್ಕಂಥದ್ದು ಒಂದು ಸಮಗ್ರವಾದ ಆಯವ್ಯಯದ ಬಗ್ಗೆ. ಇದ್ರ ಹಿಂದೆ ನೀತಿ ಇದೆ, ಇದ್ರ ಹಿಂದೆ ಯೋಜನೆ ಇದ್ದಾವೆ. ನಾವು ಸಮಗ್ರ ನೀತಿ ವಿಚಾರದಲ್ಲಿ ಮಾಡೋದು ಅಂತಾದಲ್ಲಿ ಯಾವುದೇ ಗ್ಯಾರಂಟಿಗಳು, ಯಾವುದೇ ಒಂದು ಯೋಜನೆಗಳು ಖಂಡಿತ ಬೇಕೇ ಬೇಕು ಅಂತ ನೀವು ಹೋಗ್ತೀರಿ. ಆದರೆ ಭ್ರಷ್ಟತೆ ವಿಚಾರ, ಅನುಷ್ಠಾನದ ವಿಚಾರಕ್ಕೆ ತಂದಾಗ ಪ್ರತಿಯೊಂದು ಯೋಜನೆ ಅದು ಬರೀ ಅದು ಚರ್ಚೆ ಮಾಡ್ಬೇಕಲ್ಲ, ಅದನ್ನು ಬಿಟ್ಟಿದ್ರೆ ಹೆಂಗ್ ನೋಡ್ತೀರಿ ನೀವು? ಬರೀ ಖಂಡಿತವಾಗಿ ಪೊಲಿಟಿಕಲಿ ಕರೆಕ್ಟ್. ಈಗ ಅನಿಲ್ ಕುಮಾರ್ ತಡಕಲ್ ಕಾಂಗ್ರೆಸ್ನ ವಕ್ತಾರರಾಗಿ ಅವರೊಂದು ರೋಸಿ ಪಿಕ್ಚರ್ ಇಡ್ತಾರೆ, ನಾನು ತಪ್ಪನ್ನಲ್ಲ, ಆಡಳಿತ ಪಕ್ಷದ ವಕ್ತಾರನಾಗ ಅವ್ರ ಕೆಲಸ. ಇಂಡಿಪೆಂಡೆಂಟ್ ವಿಶ್ಲೇಷಕರಾಗಿ ನಮಗೂ ಕೂಡ ಕೆಲ ಜವಾಬ್ದಾರಿಗಳಿಲ್ವಾ? ಒಂದು ಬದಿಯಿಂದನೇ ಎಲ್ಲವನ್ನ ಯಾಕೆ ನೋಡಬೇಕು? ಇನ್ನೊಂದು ಬದಿಯಿಂದ ನೋಡುವ ಜವಾಬ್ದಾರಿ ನಮ್ಮ ಮೇಲಿಲ್ವಾ? ಸರ್, ಇವಾಗ ಸರಿ ಕೇಳಿಸ್ತಾ ಇದೆಯಾ ಸರ್? ಒಂದೇ ನಿಮಿಷ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.